ಸೈಟ್ ಲೋನ್ ಮುಗಿಯುವಷ್ಟರೊಳಗಡೆ ಅದ್ರಿಗೆ ಟಾಪ್ ಅಪ್ ಲೋನ್ ಹಾಕಿ ಮತ್ತಿರ್ಗ ಅದರೊಳಗೆ ಮನೆ ಹೋಮ್ ಲೋನ್ ಹಾಕ್ತಾರೆ ಅದರ ಮೇಲೆ ಮತ್ತಿರ್ಗ ಒಳ್ಳೆ ದೊಡ್ಡದಾಗಿರ್ತಕ್ಕಂತಹ ಬಂಗ್ಲೆ ಬಂದವರಿಗೆ ಹೋದವರಿಗೆ ಇಳ್ಕೊಳಕ್ಕೆ ಮಾಡಕ್ಕೆ ಅದಕ್ಕೆ ಇದಕ್ಕೆ ಒಂದು ದೊಡ್ಡ ಶೋಕೇಸ್ ಎಲ್ಲ ಮಾಡಿ ಆ ಶೋಕೇಸ್ ಮಾಡಿದ್ದಕ್ಕೆ ಅದರೊಳಗೆಲ್ಲ ಖರ್ಚುಗಳು ಮಾಡಿ ತಂದಿಡೋದು ಪದಾರ್ಥ. ಇವನು ಶೋಕೇಸ್ ಮಾಡಿ ಪದಾರ್ಥಗಳನ್ನು ತುಂಬಿಸೋದ್ರೊಳಗೆ ಇವನು ಕೇಸ್ ಶೋ ಆಗೋಗತ್ತೆ. ಹೀಗೆ ಇಷ್ಟೆಲ್ಲ ಮನೆ ಕಟ್ಟೋದ್ರೊಳಗೆ ಇವನು ಜೀವನ ಕಳೆದು ಹೋಗುತ್ತೆ. ಲೋನ್ ತೀರಿಸುವಷ್ಟೊತ್ತಿಗೆ ಈ ಒಂದು ಅಂತ್ಯ ಸಂಸ್ಕಾರ 12ನೇ ದಿವಸ ಬಂದ್ಬಿಟ್ಟಿರುತ್ತೆ ಕೃಷ್ಣಾರ್ಪಣ. ಆ 12ನೇ ದಿವಸಕ್ಕೆ ಮತ್ತಿರ್ಗ ಲೋನ್ ಹಾಕ್ಬೇಕು. ಹೀಗೆ ಮನೆ ಕಟ್ಟುವುದಕ್ಕಾಗಿ ತನ್ನ ಜೀವನವನ್ನೆಲ್ಲ ಕಳೆಯೋದು ಇದು ಸರ್ವಥಾ ಸಲ್ಲದು. ಇನ್ನ ಮನೆ ಕಟ್ಟೋದಾದ್ರೂ ಸಹಿತ ತನಗಾಗಿ ಅವತ್ತು ಮನೆ ಕಟ್ಟಬಾರದು. ಮನೆ ಕಟ್ಟಬಾರದು ಅಂತ ಶಾಸ್ತ್ರ ಹೇಳೋದಿಲ್ಲ. ಶಾಸ್ತ್ರ ಮನೆ ಕಟ್ಟಬೇಕು, ಗೃಹ ಪ್ರವೇಶ ಮಾಡಬೇಕಾದ್ರೆ ದೇವತಾರ್ಚನ ಯೋಗ್ಯ ಸಿದ್ಧಾರ್ಥಂ ಅಂತಾನೆ ಹೇಳ್ತಾರೆ. ದೇವಬ್ರಾಹ್ಮಣರ ಆರಾಧನೆಗಾಗಿ ಮನೆಯನ್ನು ಸೀಮಿತವಾಗಿಡಬೇಕು. ತಾನು ಎಲ್ಲಿ ಬೇಕಾದ್ರೂ ಜೀವನ ಮಾಡಬಹುದು. ಆದ್ರೆ ಮನೆಗೆ ಬಂದ ಅತಿಥಿಗಳಿಗೆ ನಾವೆಲ್ಲೋ ಊಟಕ್ಕೆ ಹಾಕ್ಲಿಕ್ಕಾಗತ್ತಾ? ಮನೆಗೆ ಬಂದ ಬ್ರಾಹ್ಮಣರಿಗೆ ಎಲ್ಲೋ ಊಟಕ್ಕೆ ಹಾಕ್ಲಿಕ್ಕಾಗತ್ತಾ? ಆಗೋದಿಲ್ಲ. ಹಾಗಾಗಿ ಮನೆಗೆ ಬಂದ ಬ್ರಾಹ್ಮಣರಿಗಾಗಿ ಅತಿಥಿಗಳಿಗಾಗಿ ಮನೆಯನ್ನ ಕಟ್ಟಬೇಕು. ಮನೆಯನ್ನ ತನಗಾಗಿ ಕಟ್ಟಬಾರದು ಅಂತನ್ನುವ ಒಂದು ವಿಷಯ. ಸರ್ಪ ಇದು ತನಗಾಗಿ ಮನೆಯನ್ನ ಯಾವತ್ತೂ ಕಟ್ಟಕೊಳ್ಳೋದಿಲ್ಲ. ಹಾಗೆ ನಾವು ಸಹಿತ ತಮಗಾಗಿ, ನನ್ನ ವೈಭವಕ್ಕಾಗಿ, ನಾನು ವಾಸ ಮಾಡಲಿಕ್ಕೆ, ನನ್ನ ಐಷಾರಾಮಿ ಜೀವನಕ್ಕೆ ಏನಾಗ್ಬಿಡತ್ತೆ ಅಂತಂದ್ರೆ ದೊಡ್ಡ ಮನೆ ಕಟ್ಟಿಬಿಡ್ತಾರೆ ಕೆಲವೊಮ್ಮೆ. ಏನ್ ಬೇಕಾದಷ್ಟು ಮನೆ ತುಂಬ ಎಲ್ಲೆಲ್ಲಿ ಹೋದ್ರು ರೂಮ್ಗಳೇ, ಬರೇ ರೂಮ್ಗಳು 10-15 ರೂಮ್ಸ್ ಕಟ್ಬಿಡ್ತಾರೆ. ಆಮೇಲೆ ವಯಸ್ಸಾದ ಮೇಲೆ ಆ ರೂಮಿಂದ ಈ ರೂಮ್ ಬರಕ್ಕಾಗಲ್ಲ, ಈ ರೂಮಿಂದ ಆ ರೂಮ್ ಹೋಗಕ್ಕಾಗಲ್ಲ, ಕಸ ಗುಡ್ಸಕ್ಕಂತೂ ಆಗೋದಿಲ್ಲ, ಅದಕ್ಕೆ 4 ಜನ ಆಳ್ಬೇಕಾಗತ್ತೆ ಮತ್ತಿರ್ಗ. ಹೀಗೆ ಮನೆ ಕಟ್ಟೋದೇನೋ ಕಟ್ಟಿಬಿಡ್ತಾನೆ. ಆಮೇಲೆ ಅದರಿಂದ ಬಾಧಕಗಳೇ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಸುಖವಾಗಂತೂ ಇವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಪದಿಂದ ಈ ಒಂದು ಗುಣವನ್ನು ನಾನು ಕಲಿತಿದ್ದೇನೆ. ಮತ್ತೆ ಇನ್ನೊಂದು ಗುರುಗಳು, 23ನೇ ಗುರುಗಳು ಅಂತಂದ್ರೆ ಜೇಡರ ಹುಳ. ಆ ಜೇಡರ ಹುಳ ಏನಿದೆ ಅದು ಬಲೆ ಕಟ್ಟತ್ತೆ. ಅದರಿಂದ ಕಳೆದಂತಹ ಗುಣ ಏನು ಅಂತಂದ್ರೆ ಏಕೋ ನಾರಾಯಣೋ ದೇವಃ ಪೂರ್ವ ಸೃಷ್ಟಂ ಸ್ವಮಾಯಯ ಸಂಹೃತ್ಯ ಕಾಲಕಲಯ ಕಲ್ಪಾಂತ ಇದಮೀಶ್ವರಃ. ಏಕೋ ನಾರಾಯಣೋ ದೇವಃ. ಆ ಜೇಡರ ಹುಳ ತಾನು ತನ್ನ ಹೊಟ್ಟೆಯಲ್ಲಿರುವಂತಹ ರಸದಿಂದಲೇನೆ ತನ್ನ ಬಾಯಿಯಿಂದ ಆ ಬಲೆಯನ್ನು ಕಟ್ಟತ್ತೆ. ಅದ್ಭುತವಾಗಿ ಕಟ್ಟತ್ತೆ. ಅದು ನೋಡಕ್ಕೆ ಒಂಥರ ವಿಲಕ್ಷಣವಾಗಿ ಚೆನ್ನಾಗಿರುತ್ತೆ. ಏನ್ ದೊಡ್ಡ ದೊಡ್ಡ ಬಲೆಗಳಂತ ಕಟ್ಟಿರುತ್ತೆ, ಚೆನ್ನಾಗಿ ಹೆಣೆದಿರುತ್ತೆ, ಒಳ್ಳೆ ಡಿಸೈನ್ ಇರುತ್ತೆ. ಹೀಗೆ ಕಟ್ಟಿರುತ್ತೆ. ಆ ತನ್ನ ಒಳಗಿರುವ ಪದಾರ್ಥದಿಂದಲೇನೆ ತಾನು ಕಟ್ಟಿ ತಾನು ಬೇಕಾದಷ್ಟು ಅಲ್ಲಿ ತಿರುಗಾಡುತ್ತೆ, ವಿಹಾರ ಮಾಡ್ತಾ ಇರುತ್ತೆ. ಬೇಕಾದಷ್ಟು ವಿಹಾರ ಮಾಡುತ್ತೆ. ಅದಕ್ಕೆ ಯಾವತ್ತೂ ಅಂಟುಕೊಳ್ಳೋದಿಲ್ಲ. ಬೇರೆ ಹುಳ ಬಂತು ಅಂದ್ರೆ ಆ ಜೇಡರ ಬಲೆಗೆ ಸಿಕ್ಕಾಕೊಂಡ್ಬಿಡುತ್ತೆ. ಆದ್ರೆ ತಾನು ಅಲ್ಲೇ ತಿರುಗಾಡ್ತಿರುತ್ತೆ, ಯಾವತ್ತೂ ಅದು ಸಿಕ್ಕಾಕೊಳ್ಳೋದಿಲ್ಲ. ಹಾಗೆ ನಮ್ಮ ಭಗವಂತನ ಸೃಷ್ಟಿಕರ್ತೃತ್ವ, ಭಗವಂತನ ಸೃಷ್ಟಿಯನ್ನು ನೋಡಬೇಕು ಅಂದ್ರೆ ಈ ಜೇಡರ ಹುಳ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಭಗವಂತ ಸೃಷ್ಟಿ ಮಾಡಬೇಕು ಅಂತಂದ್ರೆ ನಾನು ಒಬ್ಬನೇ ಸಮರ್ಥ, ಸ್ವತಂತ್ರವಾಗಿ ಸೃಷ್ಟಿ ಮಾಡ್ತಾನೆ. ಯಾರ ಸಹಾಯವೂ ನನಗೆ ಬೇಕಾಗಿಲ್ಲ. ಏಕೋ ನಾರಾಯಣೋ ದೇವಃ ಪೂರ್ವ ಸೃಷ್ಟಂ ಸ್ವಮಾಯಯ. ತನ್ನ ಇಚ್ಛೆಯಿಂದಲೇನೆ ತಾನೇ ಸೃಷ್ಟಿಯನ್ನು ಮಾಡಿದ್ದಾನೆ. ತಾನೇ ಸೃಷ್ಟಿ ಮಾಡಿ ತಾನು ಒಳಗಡೆ ಪ್ರವೇಶವನ್ನು ಮಾಡ್ತಾನೆ. ಅದೇ ಬ್ರಹ್ಮಾಂಡದ ಒಳಗಡೆ ಪ್ರವೇಶವನ್ನು ಮಾಡ್ತಾನೆ. ಆ ಬ್ರಹ್ಮಾಂಡದ ಒಳಗಡೆ ಪ್ರವೇಶವನ್ನು ಮಾಡಿ ಬೇಕಾದಷ್ಟು ಸಂಚಾರವನ್ನು ಮಾಡ್ತಾನೆ. ಆದ್ರೆ ಅವನಿಗೆ ಯಾವ ಲೇಪವೂ ಇಲ್ಲ. ಅವನಿಗೆ ದುಃಖ ಆಗೋದಿಲ್ಲ, ಯಾವ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ, ಏನೂ ಇಲ್ಲ. ಅದೇ ಬ್ರಹ್ಮಾಂಡದ ಒಳಗಡೆ, ಅದೇ ಜಗತ್ತಿನ ಒಳಗೆ ನಾವು ಬಂದಾಗ ಮಾತ್ರ ನಮಗೆ ರೋಗ ರುಜಿನ, ಸಂಸಾರ, ಕ್ರೋಧ, ಲೋಭ, ಮೋಹ ಇದೆಲ್ಲವೂ ಸಹಿತ ಶುರು ಆಗುತ್ತೆ. ಜೇಡರ ಹುಳ ತನ್ನ ಬಲೆಯಲ್ಲಿ ತಾನು ಎಷ್ಟು ಬೇಕಾದ್ರೂ ವಿಹಾರ ಮಾಡುತ್ತೆ, ತಾನು ಸಿಕ್ಕಾಕೊಳ್ಳೋದಿಲ್ಲ. ಬೇರೆ ಹುಳ ಬಂದ್ರೆ ಹೇಗೆ ಸಿಕ್ಕಾಕೊಳ್ಳುತ್ತೋ ಹಾಗೆ ತಾನೇ ಸೃಷ್ಟಿ ಮಾಡಿದ ಜಗತ್ತಿನಲ್ಲಿ ಭಗವಂತ ಒಳಗಡೆ ಪ್ರವೇಶ ಮಾಡ್ತಾನೆ. ತನಗೆ ಯಾವ ವಿಧವಾದಂತಹ ಲೇಪವೂ ಇಲ್ಲ. ಅದರ ಎಲ್ಲ ಜೀವರಾಶಿಗಳು ಸಹಿತ ಆ ಸಂಸಾರದ ಚಕ್ರದೊಳಗೆ ಸಿಕ್ಕಿ ಸಿಲುಕಿ ಒದ್ದಾಡ್ತಾರೆ. ಇದು ಭಗವಂತನ ಸೃಷ್ಟಿಯನ್ನು ನೋಡಬೇಕು ಅಂತಂದರೆ ಏನ ಅವಧೂತನ ಬ್ರಾಹ್ಮಣನ ಚಿಂತನೆ ನೋಡಿ, ಆ ಜೇಡರ ಹುಳದ ಬಲೆಯನ್ನು ನೋಡಿ ಭಗವಂತನ ಸೃಷ್ಟಿಕರ್ತೃತ್ವವನ್ನು ಅವನು ಚಿಂತನೆ ಮಾಡ್ತಾ ಇದ್ದಾನೆ. ಅಷ್ಟೆಲ್ಲ ತಾನು ಬಲೆಯನ್ನು ಕಟ್ಟಿರುತ್ತಲ್ಲ, ಅಲ್ಲಿ ಬಂದ ಹುಳಗಳನ್ನೆಲ್ಲ ತಾನೇ ತಿಂದು ಹಾಕ್ಬಿಡುತ್ತೆ. ಅಲ್ಲಿ ಬಂದ ಎಲ್ಲ ಹುಳಗಳನ್ನು ತಾನೇ ತಿಂದು ಹಾಕಿ ಕೊನೆಗೆ ಆ ಬಲೆಯನ್ನು ನಾಶ ಮಾಡಿ ಹೋಗ್ಬಿಡುತ್ತೆ. ಕೊನೆಗೆ ಹೋಗ್ಬೇಕಾದ್ರೆ ಹೀಗೆ ಭಗವಂತ ತಾನೂ ಸಹಿತ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ತಾನು ಬೇಕಾದಷ್ಟು ಕ್ರೀಡೆ, ದಿವು ಕ್ರೀಡಾಯ, ಅದಕ್ಕೆ ದೇವಃ ಅಂತ ಕರೆದಿದ್ದಾರೆ. ತಾನು ಕ್ರೀಡೆಯನ್ನು ಮಾಡ್ತಾನೆ. ಬ್ರಹ್ಮಾದಿ ದೇವತೆಗಳನ್ನು ಇಟ್ಟುಕೊಂಡು ತನ್ನ ಬೆರಳಿನಿಗೆ ದಾರವನ್ನು ಕಟ್ಟಿ
ಆಟ ಆಡಿಸ್ತಾರಲ್ಲ ಹಾಗೆಯೇ ಎಲ್ಲ ಬ್ರಹ್ಮರುದ್ರಾದಿ ದೇವತೆಗಳನ್ನ ಭಗವಂತ ಆಟ ಆಡಿಸ್ತಾನೆ, ಕ್ರೀಡೆಯನ್ನು ಮಾಡ್ತಾನೆ. ಎಲ್ಲ ಮುಗಿದ ಮೇಲೆ ಅವರನ್ನೆಲ್ಲರನ್ನು ಸಹಿತ ಸ್ವಾಹ ಅಂತ ನುಂಗಿ ಬಿಡ್ತಾನೆ. ಬ್ರಹ್ಮದೇವರನ್ನು ಸಹಿತ ಭಗವಂತ ನುಂಗಿ ಬಿಡ್ತಾನೆ. ಅಷ್ಟು ನುಂಗಿ ಈ ಬ್ರಹ್ಮಾಂಡವನ್ನು ನಾಶ ಮಾಡಿ ಎಲ್ಲ ಆ ಪ್ರಲಯೋದಕದಲ್ಲಿ ಭಗವಂತ ನಿಶ್ಚಿಂತೆಯಿಂದ ಆಲದೆಲೆಯ ಮೇಲೆ ಪುಟ್ಟ ಬಾಲಕನಾಗಿ ಶಯನವನ್ನು ಮಾಡ್ತಾನೆ ನಮ್ಮ ಸ್ವಾಮಿ. ಅವನು ಸಾಮಾನ್ಯವಾಗಿ ನಮಗೆ ಹೇಗಾಗತ್ತೆ, ಯಾವ್ದಾದ್ರು ಒಂದು ಮನೆಯನ್ನು ಬಿಲ್ಡಿಂಗ್ ಅನ್ನು ಕಷ್ಟಪಟ್ಟು ಕಟ್ಸಿರ್ತೀವಿ, ಹಗಲೆಲ್ಲ 1 ವರ್ಷ 2 ವರ್ಷ 3 ವರ್ಷ ನಿಂತು ಪೈಪ್ ಇಟ್ಕೊಂಡು ನೀರು ಹಾಕಿ ಕ್ಯೂರಿಂಗ್ ಮಾಡಿ ಕಷ್ಟಪಟ್ಟು ಅದನ್ನ ಮನೆಯನ್ನು ಕಟ್ಸಿರ್ತೀವಿ. ಅದೇ ಮನೆಯನ್ನ ಇನ್ನೊಂದು 10 ವರ್ಷ ಬಿಟ್ಟು ಹೊಡಿಬೇಕು ಅಂದ್ರೆ, ಅಥವಾ ಇನ್ನೊಂದು 50 ವರ್ಷ ಬಿಟ್ಟು ಅದನ್ನು ಹೊಡಿಬೇಕು ಅಂದ್ರೆ, ಅಯ್ಯೋ ಕಷ್ಟಪಟ್ಟು ನನ್ನ ಕೈಯಾರೆ ಕಟ್ಸಿದ್ದ ಮನೆ ಹೇಗಪ್ಪ ಹೊಡಿಲಿ, ಇಲ್ಲೇ ನಾ ಕೂತಿದ್ದು, ಇಲ್ಲೇ ನಿಂತಿದ್ದು, ಇಲ್ಲೇ ಮಲಗಿದ್ದು, ಆ ಮನೆಯೆಲ್ಲ ಒಡಿಸ್ಬೇಕಲ್ಲ ಅಂತ ನಮಗೆ ದುಃಖ ಆಗತ್ತೆ. ಭಗವಂತನಿಗೆ ಅದು ಯಾವ ದುಃಖವೂ ಇಲ್ಲ. ಯಾಕೆ? ಅವನಿಗೆ ಅಭಿಮಾನವೇ ಇಲ್ಲ. ಮಕ್ಕಳು, ಜಗನ್ನಾಥದಾಸರು ಹರಿಕಥಾನುಸಾರದಲ್ಲಿ ಹೇಳ್ತಾರೆ, ಮಕ್ಕಳು ಮರಳಿನಲ್ಲಿ ಮಣ್ಣಿನಲ್ಲಿ ಆಟ ಆಡ್ಬೇಕಾದ್ರೆ ಮನೆಯನ್ನು ಕಟ್ತಾರೆ. ಆಟ ಎಲ್ಲ ಮುಗಿದ ಮೇಲೆ ಚೆನ್ನಾಗಿ ಅದರ ಮೇಲೆ ತುಳಿದು ಬಿಟ್ಟು ನಾಶ ಮಾಡಿ ಮನೆಗೆ ಹೋಗ್ಬಿಡ್ತಾರೆ ಅಮ್ಮ ಕರೆದ ಕೂಡಲೇ. ಹಾಗೆ ಭಗವಂತ ಈ ಎಲ್ಲ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಇಷ್ಟೆಲ್ಲ ಕರ್ಮಗಳನ್ನು ಮಾಡಿಸಿ ಆಮೇಲೆ ಇದೆಲ್ಲವನ್ನು ಸಹಿತ ಯಾವ ಅಭಿಮಾನವೂ ಇಲ್ಲದೆ ನಾಶ ಮಾಡಿ ಬಿಡ್ತಾನೆ. ಹಾಗಾಗಿ ಸಮೃದ್ಧ ಕಾಲ ಕಲೆಯ ಕಲ್ಪಾಂತ ಇದಮೀಶ್ವರ. ನಮಗೆ ನೋಡ್ಲಿಕ್ಕೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ರುದ್ರದೇವರು ಸಂಹಾರ ಮಾಡ್ತಾರೆ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ಹೀಗೆ ಅನೇಕ ಜನರನ್ನು ನಾವು ನೋಡ್ತೀವಿ. ಆದರೆ ಎಲ್ಲರ ಒಳಗೆ ಇದ್ದು ಸ್ವತಂತ್ರನಾಗಿ ಸರ್ವ ಕರ್ಮಗಳನ್ನು ಮಾಡಿಸುವವನು ಅಂತಂದರೆ ಅವನು ನಾರಾಯಣ ಒಬ್ಬನೇ. ಹೀಗೆ ಆ ಭಗವಂತನನ್ನು ತಿಳಿಯಬೇಕು. ಅದನ್ನ ಈ ಜೇಡರ ಹೊಳದಿಂದ ನಾನು ತಿಳಿದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯಥೋರ್ಣನಾಭಿಹೃದಯ ದೂರ್ಣಂ ಸತತ್ಯ ಪತ್ರತಃ ತಯಾವೃತ್ಯ ಭೂಯಾಸ್ತಾಂ ಗ್ರಸತ್ಯೇವಂ ಮಹೇಶ್ವರ. ತಾನೇ ಮಾಡಿದಂತಹ ಈ ಎಲ್ಲ ಬ್ರಹ್ಮಾಂಡವನ್ನು ಭಗವಂತ ನುಂಗಿ ಸಂಹಾರವನ್ನು ಮಾಡ್ತಾನೆ. ಇನ್ನ 24ನೆಯ ಗುರು ಪೇಷಸ್ಕಾರಿ ಹುಳ. ಪೇಷಸ್ಕರ ಎಂಬತಕ್ಕಂತಹ ಒಂದು ಹುಳ ಅಂದ್ರೆ ಕನ್ನಡದಲ್ಲಿ ಅದಕ್ಕೆ ಕಣಜ ಹುಳ ಅಂತಂತಾರೆ. ಈಗ ಅಲ್ಲಲ್ಲಿ ಗೋಡೆ ಮೇಲೆ, ಮರದ ಮೇಲೆ, ಬಾಗಿಲ ಮೇಲೆ ಮಣ್ಣಿನ ಗೂಡಿರುತ್ತೆ. ಮಣ್ಣನ್ನು ತಗೊಂಡ್ಬಂದು ಗೂಡು ಮಾಡಿ ಅದರೊಳಗಡೆ ಹುಳವನ್ನ ಇಟ್ಟು ಸಾಕತ್ತದು. ಸಣ್ಣ ಸಣ್ಣ ಮರಿ ಇರುತ್ತೆ, ಸಣ್ಣ ಹುಳ ಇರುತ್ತೆ. ಆ ಹುಳವನ್ನ ಒಳಗಡೆ ಇಟ್ಟು ಮಣ್ಣನ್ನು ತಗೊಂಡ್ಬಂದು ತನ್ನ ಆ ಬಾಯಲ್ಲಿರುವ ಇಂಜಿನಿನ ರಸದಿಂದ ಅದು ಕಟ್ಟತ್ತೆ. ಏನದು ಗಟ್ಟಿಯಾಗಿರುತ್ತೆ, ಅದು ಹೊಡೆಯೋದೇ ಕಷ್ಟ, ಅಷ್ಟು ಗಟ್ಟಿಯಾಗಿ ಕಟ್ಟತ್ತದು. ಕಟ್ಟಿ ಒಳಗಡೆ ಆ ಹುಳವನ್ನು ಸಾಕಿ ಬಾಗಿಲು ಮುಚ್ಚಿಬಿಡುತ್ತೆ. ಬಾಗಿಲು ಮುಚ್ಚಿ ಅದಕ್ಕೆ ಅಲ್ಲೇ ಬೇಕಾದ ಆಹಾರಗಳನ್ನೆಲ್ಲ ಕೊಡ್ತಾ ಇರುತ್ತೆ. ಅದರ ಸುತ್ತ ತಿರುಗುತ್ತಾ ಇರುತ್ತೆ. ತಿರುಗುವಾಗ ಗೊಯ್ ಅಂತ ಶಬ್ದ ಮಾಡ್ತಿರೋದು. ಯಾಕೆ ಅಂದ್ರೆ ಅದಕ್ಕೆ ಭಯ, ನೀನು ಆಚೆ ಬಂದ್ರೆ ನಾನು ನಿನ್ನ ತಿಂದು ಬಿಡ್ತೀನಿ ಅಂತ ಅನ್ನೋ ರೀತಿಯಲ್ಲಿ ಅದಕ್ಕೆ ಹೊರಗಡೆ ಬರದೇ ಇರುವಂತೆ ಒಳಗಡೆ ಕೂಡ ಹಾಕಿ ಆ ಪೇಷಸ್ಕಾರಿ ಹುಳ ಅದರ ಸುತ್ತ ಗೊಯ್ ಅಂತ ಸುತ್ತಾ ಇರುತ್ತೆ. ಆ ಒಳಗಿರುವ ಹುಳ ಏನಿರುತ್ತಲ್ಲ ಅದು ಇದನ್ನು ನೋಡಿ ಅದರ ಭಯದಿಂದ ಅದನ್ನೇ ನೋಡಿ 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 ಏನಾಗತ್ತೆ ಅಂತಂದ್ರೆ ತನ್ನ ರೂಪವೂ ಸಹಿತ ಆ ಹುಳದ ರೂಪವನ್ನ ತಾಳಬಿಡುತ್ತೆ. ತಾನು ಅದರದ್ದೇ ಯೋಚನೆ ಮಾಡ್ತಾ 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 ತಾನು ಸಹಿತ ಆ ಕಣಜ ಹುಳದ ರೂಪವನ್ನೇ ತೆಗೆದುಕೊಳ್ಳುತ್ತೆ. ಯಾತಿ ತತ್ ಸಾಮ್ಯತಾಂ ರಾಜನ್ ಪೂರ್ವರೂಪಂ ನ ಸಂತ್ಯಜನ್. ಹಿಂದಿನ ರೂಪ ಹೋಗುತ್ತೆ, ಹೊಸ ಆ ಕಣಜದ ಹುಳದ ರೂಪ ಅದಕ್ಕೆ ಬಂದು ಬಿಡುತ್ತೆ. ಹೀಗೆ ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತು ಬರುತ್ತೆ. ಭಯಾದಪಿ ಹರಿಂಭಕ್ತ್ಯ ಚಿಂತಯನ್ ತತ್ಸ್ವರೂಪತಾಂ ಪೇಷಸ್ಕಾರಿವದಾಯಾತಿ ದ್ವಿಷನ್ ದ್ವೇಷ ಸ್ವರೂಪತಾಂ. ಭಗವಂತನ ಚಿಂತನೆಯನ್ನ ಮಾಡ್ತಾ 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 ಸಾರೂಪ್ಯ ಅಂತ ಅನ್ನೋದು ಬರುತ್ತೆ. ಸಾರೂಪ್ಯ, ಮೋಕ್ಷದಲ್ಲಿ ಸಾರೂಪ್ಯ ಅಂತ ಅನ್ನೋದು. ಭಗವಂತನಂತೆ ಮೋಕ್ಷದಲ್ಲಿ ನಮಗೂ 4 ಕೈಗಳು, ಶಂಖಚಕ್ರಗಳನ್ನು ಧಾರಣೆ ಮಾಡೋದು, ಕೈಗಳನ್ನು ಹಾಕೊಳ್ಳೋದು. ಭಗವಂತನಂತೆ ಅಂದ್ರೆ ಭಗವಂತನ ಸಾಮ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಕೋಟಿ 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 ಅನಂತ ಪಟ್ಟು ಕಮ್ಮಿ ನಮ್ಮಲ್ಲಿ ರೂಪ ಇರುತ್ತೆ. ಆದರೆ ಭಗವಂತನಂತೆ ನಮಗೂ ಸಹಿತ ರೂಪ ಬರುತ್ತೆ ಅಂತ. ಯಾಕೆ ಅಂದ್ರೆ ಭಗವಂತನ ಚಿಂತನೆಯಿಂದ ಬರೋದು. ಈಗ ಜಡಭರತನ ಕಥೆಯಲ್ಲಿ ನಾವು ಕೇಳ್ತೇವೆ, ಕೊನೆಗಾಲದಲ್ಲಿ ಆ ಜಿಂಕೆ ಮರಿಯ ಚಿಂತೆಯನ್ನ ಮಾಡ್ತಾ 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 ಅವನು ಪ್ರಾಣವನ್ನು ಬಿಡುತ್ತಾನೆ. ಆ ಜಿಂಕೆಯ ಚಿಂತನೆಯಿಂದ ಪ್ರಾಣ ಬಿಟ್ಟದ್ದಕ್ಕೆ ಮುಂದಿನ ಜನ್ಮದಲ್ಲಿ ಅವನೂ ಸಹಿತ ಮತ್ತೆ ಜಿಂಕೆಯಾಗಿ ಹುಟ್ಟುತ್ತಾನೆ. ಹಾಗೆ ದೇಹ ಬಿಡುವಾಗ, ಸಾಯುವಾಗ ನಾವು ಯಾವುದರ ಚಿಂತನೆಯನ್ನು ಮಾಡ್ತೀವೋ
ನಮಗೂ ಅದೇ ಶರೀರ ಬರ್ತದೆ. ನಮಗೂ ಅದೇ ಶರೀರ ಬರುತ್ತೆ. ಮನೆಯಲ್ಲಿ ನಾಯಿ ಕಟ್ಟಿಬಿಟ್ಟಿರ್ತಾರೆ. ನಾಯಿ ಕಟ್ಟಿ ಹಾಕಿದಾಗ ಇವನು ಸಾಯುವಾಗ ತನ್ನ ಮಕ್ಕಳ ಬಗ್ಗೆ ಚಿಂತೆ ಮಾಡೋದಿಲ್ಲ, ಅವರಿವರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಅಯ್ಯೋ ಆ ನಾಯಿ ನಾಳೆಯಿಂದ ಊಟಕ್ಕೆ ಹಾಕ್ತಾರೋ ಇಲ್ವೋ, ನಾಳೆಯಿಂದ ನಾನು ಇವತ್ತು ಹೋಗ್ಬಿಟ್ರೆ ನಾಳೆಯಿಂದ ನಾಯಿನ ಯಾರು ನೋಡ್ಕೋತಾರೆ ಅಂತ ಇವ್ನು ನಾಯಿ ಚಿಂತೆ ಮಾಡ್ತಾ ಮಾಡ್ತಾ ಇವನು ಸಾಯ್ತಾನೆ. ಮುಂದಿನ ಜನ್ಮದಲ್ಲಿ ಇವನು ನಾಯಿಯಾಗಿ ಹುಟ್ಟಬೇಕಾದ ಪ್ರಸಂಗ ಬರ್ತದೆ. ಅದಕ್ಕೆ ಅಂತಹ ಚಿಂತೆಗಳನ್ನು ಮಾಡದೆ ಮನೆಯಲ್ಲಿ ಹಸು ಸಾಕಬೇಕು. ಗೋ ಒಂದೇ ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋದು. ಇನ್ನೆಲ್ಲ ಪ್ರಾಣಿಗಳು ಸಹಿತ ಯಜಮಾನನಿಗೆ ಶಾಪ ಹಾಕತ್ತೆ ಕಟ್ಟಿ ಹಾಕಿದ್ದಕ್ಕೆ. ಈ ಅಕ್ವೇರಿಯಂ ಅಲ್ಲಿ ಮೀನನ್ನು ಸಾಕ್ತಾರೆ, ನಾಯಿ ಸಾಕ್ತಾರೆ, ಬೆಕ್ಕು ಸಾಕ್ತಾರೆ, ಇನ್ನೇನೇನೋ ಎಲ್ಲವೂ ಸಹಿತ ಯಜಮಾನನಿಗೆ ಶಾಪ ಹಾಕತ್ತೆ. ಹಸು ಒಂದೇ ಬಹಳ ಸಾಧು ಪ್ರಾಣಿ. ಅದೆಷ್ಟು ಯಜಮಾನನಿಗೆ ಹರಸತ್ತೆ ಅಂದ್ರೆ ನನಗೆ ಇಷ್ಟು ಆಹಾರ ಕೊಡ್ತಾ ಇದ್ದಾನಲ್ಲ, ಅವನಿಗೆ ಮಂಗಲವಾಗಲಿ ಶುಭವಾಗಲಿ ಅಂತ ಯಜಮಾನನಿಗೆ ಹರಸತ್ತಂತೆ ಹಸು. ಹಾಗಾಗಿ ಗೋರಕ್ಷಣೆಯನ್ನು ಮಾಡಬೇಕು. ಹೀಗೆ ನಾವು ಮರಣದ ಕಾಲದಲ್ಲಿ ಯಾವುದರ ಚಿಂತೆಯನ್ನು ಮಾಡುತ್ತೀವೋ ಆ ರೂಪ ನಮಗೆ ಬರುತ್ತೆ. ಇದು ಪೇಶಸ್ಕಾರಿ ಹುಳ, ಆ ಕಣಜ ಹುಳದಿಂದ ಕಲತಂತಹದ್ದು. ಹಾಗಾಗಿ ನಾವೇನು ಮಾಡಬೇಕು? ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಕೊನೆ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ನಮ್ಮ ನಾಲಿಗೆಯಲ್ಲಿ ಬರಬೇಕು. ನಮ್ಮ ನಾಲಿಗೆಯಲ್ಲಿ ಭಗವನ್ ನಾಮಸ್ಮರಣೆ ಬಂತು, ಇವನು ಉದ್ಧಾರ ಆಗೋಯ್ತು. ಮುಂದೆ ಇವನಿಗೆ ಹಿಂತಿರುಗೋದೇ ಇಲ್ಲ. ಇನ್ನು ಮೇಲಿನ ಜನ್ಮಕ್ಕೆ ಹೋಗ್ತಾ ಇವನಿಗೆ ಆ ಭಗವಂತನ ಸಾನ್ನಿಧ್ಯ ಸಾರೂಪ್ಯ ಅಂತ ಅನ್ನೋದು ಬಂದೇ ಬರುತ್ತೆ. ಆದ್ದರಿಂದ ಭಗವಂತನ ನಾಮಸ್ಮರಣೆ ನಮಗೆ ನಾಲಿಗೆಯಲ್ಲಿ ಕೊನೆಯ ಕ್ಷಣದಲ್ಲಿ ನಾಲಿಗೆಯಲ್ಲಿ ಬಂದು ಬಿಟ್ಟರೆ ಸಾಕು. ಸರಿ, ಏನ್ ತೊಂದರೆ ಇಲ್ಲ, ಬೇಕಾದಷ್ಟು ಡೆಬಿಟ್ ಕಾರ್ಡು ಅದು ಇದು ಹಾಕೊಂಡಿರ್ತೀವಿ, ಅಥವಾ ಮಕ್ಕಳಿಗೆಲ್ಲ ಹೇಳಿಟ್ಕೊಂಡಿರ್ತೀವಿ, ನಾ ಇನ್ನೇನು ಸಾಯ್ತಾ ಇದ್ದೀನಿ ಅನ್ಬೇಕಾದ್ರೆ ದೇವ್ರ ನಾಮ ನನ್ನ ಬಾಯಲ್ಲಿ ಬಂದು ಬಿಡ್ಲಿ ಅಂತ. ಅಷ್ಟು ಸುಲಭ ಅಲ್ಲ ಅದು. ಸಂತತಂ ಚಿಂತೆಯೇನಂತಂ, ಸದಾಕಾಲ ಹರಿನಾಮ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದರೆ ಕೊನೆಯ ಕಾಲದಲ್ಲಿ ನಮಗೆ ಆ ನಾಮಸ್ಮರಣೆ ಅಂತ ಅನ್ನೋದು ಬರ್ಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಪರೀಕ್ಷೆಗಾಗಿ ನಾವು ಏನೋ ಸಿದ್ಧಪಡಿಸದೆ ಪರೀಕ್ಷೆ ಹಾಲಲ್ಲಿ ಕೂತ್ಕೊಂಡು ನಾನು ಬರೆದು ಬಿಡ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಜೀವನ ಇದು ನಮ್ಮ ಪರೀಕ್ಷೆ. ಈಗ ನಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಅಂತ್ಯಕಾಲದಲ್ಲಿ ಇವರಿಗೆ ಏನಾಗತ್ತೆ? ಹರಿನಾಮ ಸ್ಮರಣೆ ಅಂತ ಅನ್ನೋದು ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸರ್ವಥಾ ಬರೋದಿಲ್ಲ. ಅಷ್ಟು ಯಾತನೆ ಆಗ್ತಿರತ್ತೆ. 1000 ಚೇಳು ಏಕಕಾಲದಲ್ಲಿ ಕಚ್ಚಿದ ಯಾತನೆ ಆಗ್ತಾ ಇರತ್ತೆ. ಯಮದೂತರು ಕಣ್ಣೆದುರಿಗೆ ನಿಂತಿರ್ತಾರೆ. ಅವರನ್ನು ನೋಡೇ ಇವನಿಗೆ ಮಲಮೂತ್ರ ವಿಸರ್ಜನೆ ಆಗಿ ಹೋಗುವಂತಹ ಪ್ರಸಂಗ ಇರುತ್ತೆ. ಅದರಲ್ಲಿ ದೇವರ ನಾಮಸ್ಮರಣೆ ನಾಲಿಗೆಯಲ್ಲಿ ಬರಬೇಕು ಅಂದ್ರೆ ಎಷ್ಟು ಕಷ್ಟ. ಆದರೆ ಅದು ಬರಬೇಕು ಅಂತಂದರೆ ಹರಿನಾಮ ಸ್ಮರಣೆ ನಿರಂತರವಾಗಿ ನಮ್ಮ ಮಾಡ್ತಾ ಇರಬೇಕು. ನಿರಂತರವಾಗಿ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಆಗ ನಮಗೆ ಸದ್ಗತಿ ಅಂತ ಅನ್ನೋದು ಅವಶ್ಯವಾಗಿ ಆಗತ್ತೆ. ಯಾರೋ ಒಬ್ರು ಅಜ್ಜಿ ಇದ್ರಂತೆ. ಅವರು ಗ್ರೂಪ್ ಫೋಟೋ ತೆಗೆಸ್ಕೋಬೇಕು ಅಂತ ಎಲ್ಲ ಜೊತೆಗೆ ಕೂತಿದ್ರಂತೆ. ಗ್ರೂಪ್ ಫೋಟೋ ತೆಗೆಸ್ಕೋಬೇಕು ಅಂತ ಕೂತಾಗ ಅವ್ರ ಫೋಟೋಗ್ರಾಫರ್, ಹಳೆ ಕಾಲದ ಫೋಟೋಗ್ರಾಫರ್ ಎಲ್ಲ ಕೂತಿದ್ದಾರೆ. ಇನ್ನೇನು ಆ ಮುಸುಗ ಹಾಕೊಂಡು ಫೋಟೋ ತೆಗೆಯುವಂತಹ ಕಾಲ ಅದು. ಆ ಮುಸುಗ ಹಾಕೊಂಡು ಇನ್ನೇನು ಫೋಟೋ ತೆಗಿಬೇಕಾದ್ರೆ ಅಜ್ಜಿ ಅಂತ ಬಾಯಿ ತೆಗೆದುಬಿಟ್ಟಿದ್ದಾರೆ, ಬಾಯಿ ಹಾಕಿಸ್ಬಿಟ್ಟಿದ್ದಾರೆ. ಫೋಟೋ ಬಂತು ಮನೆಗೆ, ಫೋಟೋ ನೇತು ಹಾಕಿದ್ರೆ ಅವನು ಫೋಟೋಗ್ರಾಫರ್ ಬೈತಾ ಇದ್ದಾರೆ, ಏನಪ್ಪ ಹಿಂಗ್ ಫೋಟೋ ತೆಗೆದಿದೆಯಲ್ಲ ಅಂತ ಅಂದ್ಬಿಟ್ಟು. ಏನಮ್ಮ ಅಜ್ಜಿ ಬದುಕಿದ್ದಾರೆ ಅಂತ ತಿಳ್ಕೋಬೇಕು ಅಥವಾ ಹೋಗ್ಬಿಟ್ಟಿದ್ದಾರೆ ಅಂತ ತಿಳ್ಕೋಬೇಕು, ಅವ್ನು ಬಾಯಿ ಬಿಟ್ಟಿದಾರಲ್ಲ ಅಂತಂದ್ರೆ, ಸ್ವಾಮಿ ನಾ ಏನ್ ಮಾಡ್ಲಿ, ಅವ್ರ ಮುಖ ಹೇಗ್ ಮಾಡ್ತಾರೋ ಹಾಗೆ ಫೋಟೋ ಬರುತ್ತೆ, ನನ್ ತಪ್ಪ ಅದು ಅಂತ. ಹಾಗೆ ಎಲ್ಲ ಸರಿಯಾಗಿದ್ದು ಫೋಟೋ ಹೊಡೆಯೋ ಕಾಲಕ್ಕೆ ಕೊನೆಯ ಕ್ಷಣದಲ್ಲಿ ಇವರು ಮುಖವನ್ನ ಹೇಗೆ ಮಾಡಿರ್ತಾರೋ ಹಾಗೆ ಮತ್ತೆ ಫೋಟೋ ಬರುತ್ತೆ. ಕೊನೆಯ ಕಾಲದಲ್ಲಿ ಅಂತ ಬಾಯಿ ತೆಗೆದ್ರೆ ಬಾಯಿ ಬಿಟ್ಟಿದ್ದು ಬರುತ್ತೆ, ನಗುತ್ತಾ ಇದ್ರೆ ನಗುತ್ತಾ ಬರುತ್ತೆ. ಮರಣ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ನಾವು ಯಾವ ಭಾವನೆಯನ್ನು ಇಟ್ಟುಕೊಂಡು ಯಾವ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಕೋತೀವೋ ಅದೇ ರೀತಿಯಾದಂತಹ ರೂಪ ಮತ್ತೆ ಪುನಃ ಬರುತ್ತೆ. ಹೀಗೆ ಆ ಅವಧೂತ ಯದು ಮಹಾರಾಜನಿಗೆ 24 ಗುರುಗಳ ಉಪದೇಶವನ್ನ ಅಲ್ಲಿ ಮಾಡಿದ್ದಾನೆ. ಇಷ್ಟು 24 ಗುರುಗಳನ್ನು ಹೇಳಿ ಇನ್ನೊಬ್ಬರು ಗುರುಗಳಿದ್ದಾರೆ, ಕೊನೆಯ ಗುರುಗಳು 25ನೇ ಗುರುಗಳು. ಅವರು ಯಾರು ಅಂತಂದರೆ ಬೇರೆ ಇನ್ಯಾರು ಅಲ್ಲ, ನನ್ನ ಶರೀರವೇ ನನಗೆ ಗುರು ಅಂತ ಅವನು ಹೇಳ್ತಾನೆ. ದೇಹೋ ಗುರುರ್ಮಮ ವಿರಕ್ತಿ ವಿವೇಕ ಹೇತು ಬಿಭ್ರತ್ಸ್ಮ ಸತ್ವ ನಿಧನಂ ಸತತಾತ್ಯುದರ್ಕಂ ತತ್ವಾನ್ಯನೇನ ವಿಮೃಶಾಮಿ ಯಥಾ ತದಾಪಿ ಪಾರಕ್ಯಮಿತ್ಯವಸಿತೋ ವಿಚರಾಮ್ಯ ಸಂಗಃ. ನನ್ನ ದೇಹನೇ ನನಗೆ ಉತ್ಕೃಷ್ಟವಾಗಿರತಕ್ಕಂತಹ ಗುರು. ಆ ದೇಹ ನನಗೆ ಬೇಕಾದಷ್ಟು ಪಾಠ ಕಲಿಸಿಕೊಟ್ಟಿದೆ. ಯಾಕೆ ಅಂತಂದರೆ ಈ ದೇಹ ಕ್ಷೀಣಿಸುತ್ತೆ, ಬೆಳೆಯುತ್ತೆ, ಹೋಗುತ್ತೆ.
ಬೇಕಾದಷ್ಟು ವಿಧವಾದಂತಹ ವಿಕಾರಗಳಾಗತ್ತೆ ಈ ದೇಹದಲ್ಲಿ. ಆ ಎಲ್ಲ ದೇಹದ ವಿಕಾರಗಳನ್ನು ನೋಡಿದಾಗ ನನಗೆ ತಿಳಿಯೋದೇನು ಅಂದ್ರೆ ಇದೆಲ್ಲವೂ ಸಹಿತ ನಶ್ವರವಾದ ದೇಹ ಹೇಗೆ ನಶ್ವರನೋ ಹಾಗೆ ಈ ಎಲ್ಲ ಬಾಹ್ಯ ಪ್ರಪಂಚವೂ ಸಹಿತ ನಶ್ವರವಾದದ್ದು, ಯಾವುದು ಶಾಶ್ವತವಲ್ಲ. ಈಗ ಮುಖ್ಯವಾಗಿ ನಮಗೆ ವೈರಾಗ್ಯ ಬರಬೇಕು ಅಂತಂದರೆ ಯಾವುದು ಶಾಶ್ವತ, ನಿತ್ಯವಾದದ್ದು ಯಾವುದು, ಅನಿತ್ಯವಾದದ್ದು ಯಾವುದು ಅಂತ ಜ್ಞಾನ ಆದರೆ ನಮಗೆ ವೈರಾಗ್ಯ ಬಂದ್ಬಿಡುತ್ತೆ. ನಿತ್ಯವಾದ ವಸ್ತು ಯಾವುದು, ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಯಾವುದೋ ಇವತ್ತು ಬಂದು ಹೋಗುತ್ತೆ, ನಾಳೆ ಹೋಗ್ತಾರೆ. ಬಾಡಿಗೆ ಮನೆಯಲ್ಲಿ ಇರ್ತಾರೆ 4 ದಿವಸ. ಆ ಬಾಡಿಗೆ ಮನೆ ಬಗ್ಗೆ ಬಹಳ ವಿಚಾರ ಮಾಡ್ತಾರೆ. ಏನು ವಿಚಾರ ಮಾಡಲ್ಲ, ಗೋಡೆ ತುಂಬಾ ಮಳೆ ಹೊಡೆದಿರ್ತಾರೆ, ಎಲ್ಲೆಲ್ಲಿ ಬೇಕೋ ಫೋಟೋ ಹಾಕಿರ್ತಾರೆ. ಯಾಕೆಂದ್ರೆ ಯಾವ ನಮ್ಮ ಮನೆ ಎಲ್ಲ ಹೋಗ್ಲಿ ಬಿಡಿ, ಅದೇ ಸ್ವಂತ ಮನೆ ಇವನು ಕಟ್ಟಿಸ್ಬಿಟ್ಟ ಅಂತಂದ್ರೆ ಒಂದು ಮಳೆ ಮಳೆ ಹೊಡಿಬೇಡ, ಅಲ್ಲಿ ಒಂದು ತೂತು ಮಾಡಕ್ ಬಿಡೋದಿಲ್ಲ ಇವನು. ಹಾಗೆ ಇದೆಲ್ಲವೂ ಸಹಿತ ಬಾಡಿಗೆ ಮನೆ. ಈ ಶರೀರ ಇದು ಬಾಡಿಗೆ ಮನೆ, 4 ದಿವಸ ಇರುತ್ತೆ ಮತ್ತೆ ಹೋಗುತ್ತೆ ಇದು. ಹೀಗಿರುವಾಗ ಈ ದೇಹಕ್ಕಾಗಿ ನಾವು ಬಹಳಷ್ಟು ವಿಚಾರವನ್ನು ಮಾಡ್ತಾ ಇದ್ರೆ, ಅನಿತ್ಯವಾದ ವಸ್ತುಗಾಗಿ ನಾವು ಬಹಳಷ್ಟು ಆರೈಕೆಗಳನ್ನು ಮಾಡೋದರಲ್ಲಿ ಸರ್ವಥಾ ಅರ್ಥ ಇಲ್ಲ. ನಿತ್ಯವಾಗಿರ್ತಕ್ಕಂತಹ ವಸ್ತು ಅಂತಂದ್ರೆ ಅವರು ಭಗವಂತ ಒಬ್ಬನೇ. ಈ ಜೀವ ಹಾಗೂ ಭಗವಂತ ಇವರಿಬ್ಬರೇ ನಿತ್ಯವಾದ ವಸ್ತು. ಆ ಜೀವ ಉದ್ಧಾರ ಆಗಲಿಕ್ಕೆ ಬೇಕಾದಂತಹ ಮಾರ್ಗವನ್ನು ನಾವು ಕಂಡು ಹಿಡ್ಕೋಬೇಕೇ ಹೊರತು ಈ ಅನಿತ್ಯವಾದ ವಸ್ತುವನ್ನ ಪೋಷಣ ಪಾಲನೆಯನ್ನು ಮಾಡೋದರಲ್ಲಿ, ಜೀವನ ಕಳೆಯೋದರಲ್ಲಿ ಏನೂ ಅರ್ಥವಿಲ್ಲ. ಆದ್ದರಿಂದ ಈ ಶರೀರವೇ ನನಗೆ 25ನೇ ಗುರು ಅಂತ ಕೊನೆಯ ಗುರುವನ್ನ ಅವಧೂತ ಬ್ರಾಹ್ಮಣ ಹೇಳ್ತಾ ಇದ್ದಾನೆ. ಹೀಗೆ ಅವನು ಅವಧೂತ ವೃತ್ತಿಯಲ್ಲಿ ಇದ್ದು, ಏನು ಅವಧೂತ ಅಂದ್ರೆ ಏನು, ಯಾವ ಚಿಂತೆಯೂ ಇಲ್ಲ, ಯಾವ ಅಭಿಮಾನವೂ ಇಲ್ಲ, ತಾನು ದಿಗಂಬರನಾಗಿ ದೇಹದಲ್ಲಿ ಒಂದು ವಸ್ತ್ರವನ್ನೂ ಧಾರಣೆ ಮಾಡದೆ, ಯಾವ ಆಹಾರಕ್ಕಾಗಿ ಒಂದು ದಿವಸ ಪ್ರಯತ್ನ ಮಾಡಿದವನಲ್ಲ, ತಾನು ಮಲಗಲಿಕ್ಕಾಗಿ ಏನು ಪ್ರಯತ್ನ ಮಾಡಿದವನಲ್ಲ. ಹೀಗೆ ನದಿ ನೀರನ್ನೇ ಕುಡಿದುಕೊಂಡು, ಅಲ್ಲಿ ಬಿಟ್ಟಂತಹ ಕಾಡಿನಲ್ಲಿ ಬಿಟ್ಟಂತಹ ಹಣ್ಣು ಹಂಪಲನ್ನು ತಿಂದುಕೊಂಡು ದಿಗ್ವಸ್ತ್ರನಾಗಿ ದೇವರ ಚಿಂತನೆಯನ್ನು ಮಾಡ್ತಾ ಸದಾ ತಪಸ್ಸಿನಲ್ಲಿ ರತನಾದಂತಹ ವ್ಯಕ್ತಿಯೇ ಅವನು ಅವಧೂತ ಅಂತ ಕರೆಸ್ಕೊತಾನೆ. ಅಂತಹ ಅವಧೂತ ಬ್ರಾಹ್ಮಣ ತಾನು ಯಾವ ಮಟ್ಟದಲ್ಲಿದ್ದಾನೋ ಆ ಮಟ್ಟದಲ್ಲಿ ಉಪದೇಶವನ್ನು ಮಾಡಿದ್ದಾನೆ. ನಮಗೆ ಅಷ್ಟೆಲ್ಲ ಸಾಧ್ಯ ಇಲ್ಲದೆ ಇದ್ದರೂ ನಮ್ಮ ಮಟ್ಟದಲ್ಲಿ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಆ ರೀತಿ ಜೀವನವನ್ನ ನಡೆಸಬೇಕು. ಅವಧೂತ ವಚ ಶ್ರುತ್ವಾ ಪೂರ್ವೇಶಾಂ ನ ಸ ಪೂರ್ವಜಃ ಸರ್ವಸಂಗ ವಿನಿರ್ಮುಕ್ತಃ ಸಮಚಿತ್ತೋಪಭೂವಃ. ಹೀಗೆ ಆ ಯದುರಾಜ ಆ ಅವಧೂತನ ಮಾತನ್ನ ಕೇಳಿ ನಮ್ಮ ಕೃಷ್ಣ ಹೇಳ್ತಾ ಇದ್ದಾನೆ ಉದ್ಧವನಿಗೆ, ನಮ್ಮ ಪೂರ್ವಜರಾದ ಯದುರಾಜ ಸರ್ವಸಂಗವನ್ನು ತ್ಯಾಗ ಮಾಡಿ ವಿರಕ್ತನಾಗಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ. ಹೀಗೆ ಆ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶವನ್ನು ಮಾಡಿದ್ದಾನೆ. ಆ ಉಪದೇಶವನ್ನು ನಾವು ಕೇಳಿದ್ದೇವೆ ಯಥಾಮತಿ 3 ದಿವಸಗಳ ಕಾಲ. ಅದನ್ನು ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ. ನಾವು ಸಹಿತ ನಮ್ಮ ಜೀವನದಲ್ಲಿ ಈ ಗುರುಗಳನ್ನ ಅಲ್ಲಲ್ಲಿ ಕಂಡಾಗ ಆ ವಿಧವಾದ ಚಿಂತನೆಗಳನ್ನು ನಮ್ಮ ಮನಸ್ಸಿನಲ್ಲಿ ತಂದುಕೊಂಡು ಈ ಜನ್ಮದಲ್ಲಿ ಮತ್ತೊಂದು ಮೆಟ್ಟಲು ಮೇಲೆ ಇರುವ ಪ್ರಯತ್ನವನ್ನು ಮಾಡಬೇಕು. ಏನಿದ್ರೂ ಈ ಜನ್ಮದಲ್ಲಿ ಮೋಕ್ಷ ಆಗೋದಿಲ್ಲ, ಯಾಕೆ ಪ್ರಯತ್ನ ಮಾಡಬೇಕು? ಹಾಗೆಲ್ಲ ಅಲ್ಲ. ನಾವು 100ನೇ ಮೆಟ್ಟಲು ಹತ್ತಬೇಕು ಅಂತಂದ್ರೆ 1ನೇ ಮೆಟ್ಟಲು ಹತ್ತದೇ ಇದ್ರೆ ನಾವು 100ನೇ ಮೆಟ್ಟಲು ತಲುಪಲಿಕ್ಕೆ ಸಾಧ್ಯವೇ ಇಲ್ಲ. ಒಂದೊಂದು ಹೆಜ್ಜೆಗಳನ್ನು ನಾವು ಇಡಲೇಬೇಕು. ಹಾಗಾಗಿ ಭಗವಂತ ನಮಗೆ ಅಷ್ಟು ಅನುಗ್ರಹವನ್ನು ಮಾಡಲಿ ಅಂತ ಭಗವಂತನಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ, ಈ ಜನ್ಮ ಎಷ್ಟೋ ಕೋಟಿ ಜನ್ಮಗಳ ನಂತರ ಇಂತಹ ವೈಷ್ಣವ ಜನ್ಮ, ಬ್ರಾಹ್ಮಣ ಜನ್ಮ ಬಂದಿದೆ, ಮಾನವ ಜನ್ಮ ಬಂದಿದೆ. ಅದನ್ನು ಸಾರ್ಥಕಪಡಿಸಿಕೊಳ್ಳುವ ಪ್ರಯತ್ನವನ್ನು ಎಲ್ಲರೂ ನಾವು ಮಾಡೋಣ. 3 ದಿವಸಗಳ ಕಾಲ ಈ ಶ್ರೀಮದ್ ಭಾಗವತ ಏಕಾದಶ ಸ್ಕಂದದ ಈ ಏನು ಉದ್ಧವನ ಉಪದೇಶ, ಉದ್ಧವ ಗೀತಾ ಇದೆ, ಅದನ್ನ ಯಥಾಮತಿ ಯಥಾಕಾಲ ಯಥಾಶಕ್ತಿ ನಾವು ಇಲ್ಲಿ ಚಿಂತನವನ್ನು ಮಾಡಿದ್ದೇವೆ. ಇದೆಲ್ಲವೂ ಸಹಿತ ನಮ್ಮ ಸ್ವರೂಪೋದ್ಧಾರಕ ಗುರುಗಳಾಗಿರ್ತಕ್ಕಂತಹ ಶ್ರೀಪಾದಂಗಳವರ ಅನುಗ್ರಹದಿಂದ ಇದೆಲ್ಲವೂ ಆಗಿದೆ. ಇದರಿಂದ ಏನಾದರೂ ಪುಣ್ಯ ಬಂದಿದ್ದರೆ ಆ ಎಲ್ಲ ಪುಣ್ಯ ಅವಶ್ಯವಾಗಿ ಪುಣ್ಯ ಬಂದೇ ಬಂದಿದೆ. ಆ ಭಾಗವತದ ಶ್ರವಣದಿಂದ ಬಂದಂತಹ ಏನು ಪುಣ್ಯ ಇದೆ, ಆ ಪುಣ್ಯದಿಂದ ಭಗವಂತ ಏನಾದರೂ ನಮಗೆ ಕೊಡುವುದಾದರೆ ಮತ್ತಷ್ಟು ಹರಿಕಥಾ ಶ್ರವಣವನ್ನು ಮಾಡುವಂತಹ ಭಾಗ್ಯವನ್ನು ಕರುಣಿಸಲಿ. ಜನ್ಮ ಜನ್ಮಕ್ಕೂ ಈ ಜನ್ಮದಲ್ಲಿ ನಮಗೇನೋ ದೊಡ್ಡವರ ಹಿರಿಯರ ಗುರುಗಳ ಅನುಗ್ರಹದಿಂದ ಒಳ್ಳೆ ಶರೀರ, ಒಳ್ಳೆ ವೈಷ್ಣವರಾಗಿ ಜನಿಸಿದ್ದೇವೆ. ಆದರೆ ಮುಂದಿನ ಜನ್ಮ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಎಲ್ಲೇ ಹುಟ್ಟಲಿ ವಿಷ್ಣು ಭಕ್ತರಾಗಿ ನಮ್ಮನ್ನು ಹುಟ್ಟಿಸಿಕೊಡು ಸ್ವಾಮಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಯಾಕೆ ಅಂದ್ರೆ ನಮಗೆ ಒಳ್ಳೆ ಜನ್ಮನೇ ಕೊಡು, ಇಲ್ಲೇ ಹುಟ್ಟಿಸು ಅಲ್ಲೇ ಹುಟ್ಟಿಸು ಅಂತ ಡಿಮ್ಯಾಂಡ್ ಮಾಡುವಷ್ಟು ನಾವೇನು ಪುಣ್ಯ ಮಾಡೇ ಇಲ್ಲ. ಆದರೆ ಇಷ್ಟು ಮಾತ್ರ ದೇವರಲ್ಲಿ ಕೇಳ್ಕೊಳ್ಳೋಣ. ನಾವು ಯಾವುದೋ ಒಂದು ಪಶು ಪಕ್ಷಿ ಪ್ರಾಣಿಯಾಗಿ ಹುಟ್ಟಲಿ, ನಾವು ಮಾಡಿದಂತಹ ಪಾಪಕರ್ಮಕ್ಕೆ ಅಲ್ಲೂ ವಿಷ್ಣು ಭಕ್ತಿ ಅಂತ ಒಂದು ಕೊಟ್ಟು ಬಿಡ್ಲಿಕ್ಕೆ ಸಾಕು ದೇವರು.
ಆ ವಿಷ್ಣು ಭಕ್ತಿ ಅಂತ ಭಗವಂತನ ಕೊಟ್ಟು ಬಿಟ್ರೆ ಭವೇ ಭವೇ ಯಥಾಭಕ್ತಿ ಪದಯೋ ಸ್ತವಜಾಯತೆ, ಜನ್ಮ ಜನ್ಮಕ್ಕೂ ಭಗವಂತನ ಪಾದದಲ್ಲಿ ನಮಗೆ ಭಕ್ತಿಯನ್ನು ಕೊಟ್ಟು ಬಿಡ್ಲಿ, ಇಷ್ಟು ಸಾಕು. ಮತ್ತಿನ್ನೇನು ನಾವು ಬೇಡೋದು ಬೇಡ ಭಗವಂತನನ್ನ. ಅಂತಹ ಭಗವಂತ ವಿಶೇಷವಾಗಿ ಅವನ ಪಾದದಲ್ಲಿ ಭಕ್ತಿಯನ್ನು ಕೊಡಲಿ, ಇತರ ವಿಷಯಗಳಲ್ಲಿ ವೈರಾಗ್ಯವನ್ನು ಕೊಡಲಿ. ಆ ಭಕ್ತಿ ಬರಬೇಕು ಅಂದ್ರೆ ಭಗವಂತನ ಮಹಾತ್ಮ್ಯವನ್ನ ಕೇಳಬೇಕು. ಮಹಾತ್ಮ್ಯವನ್ನ ಕೇಳಿದಷ್ಟು ಭಗವಂತನಲ್ಲಿ ಭಕ್ತಿ ಹೆಚ್ಚಾಗತ್ತೆ. ಅಂತಹ ಮಹಾತ್ಮ್ಯ ಜ್ಞಾನಪೂರ್ವಕವಾದಂತಹ ಪ್ರೇಮ ಪ್ರವಾಹ, ನಿರಂತರ ಪ್ರೇಮ ಪ್ರವಾಹ ಅಂತ ಅನ್ನೋದು ಭಗವಂತನ ಪಾದಗಳಲ್ಲಿ ಹರಿಯಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರವಣವನ್ನು ಮಾಡಿದಂತಹ ತಮ್ಮೆಲ್ಲರಿಗೂ, ಇದರ ಆಯೋಜನೆಯನ್ನು ಮಾಡಿದಂತಹ ಎಲ್ಲ ನಮ್ಮ ಗುರಾಜನ್ ಅವರಿಗೆ, ರಾಮಪ್ರಸಾದ್ ಅವರು ಎಲ್ಲರೂ ಸೇರಿ ಏನು ಈ ಒಂದು ಉಪನ್ಯಾಸದ ಆಯೋಜನೆಯನ್ನ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ದಾರೆ. ಅನೇಕ ವಿದ್ವಾಂಸರಿಂದ ಪ್ರತಿ ತಿಂಗಳು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಾವು ಶ್ರವಣವನ್ನು ಮಾಡಿ ಎಲ್ಲ ಹರಿಭಕ್ತರಿಗೆ ಶ್ರವಣವನ್ನು ಮಾಡಿಸ್ತಕ್ಕಂತಹ ದೊಡ್ಡ ಕೆಲಸವನ್ನ, ಯಾಕೆ ಅಂದ್ರೆ ಕಲಿಯುಗ ಇಂತಹ ಘೋರವಾದಂತಹ ಯಾಂತ್ರಿಕವಾದ ಈ ಒಂದು ನಗರದಲ್ಲಿ ಇಂತಹ ಧರ್ಮ ಕಾರ್ಯಗಳನ್ನು ನಡೆಸುವುದು ಬಹಳ ಕಷ್ಟ. ಅಂತಹ ಧರ್ಮ ಕಾರ್ಯವನ್ನು ನಡೆಸುವಂತಹ ಒಂದು ಸೌಭಾಗ್ಯವನ್ನು ದೇವರು ನಿಮಗೆ ಕರುಣಿಸಿದ್ದಾನೆ. ಅಂತಹ ಅವರೆಲ್ಲರಿಗೂ ಸಹಿತ ವಿಶೇಷವಾಗಿ ಆಯುರಾರೋಗ್ಯ ಐಶ್ವರ್ಯಗಳನ್ನು ಭಗವಂತ ಕರುಣಿಸಲಿ. ಅವರಿಗೆ, ಅವರ ಕುಟುಂಬದವರಿಗೆ ಎಲ್ಲರಿಗೂ ಸಹಿತ ಭಗವಂತ ಅನುಗ್ರಹವನ್ನು ಮಾಡಲಿ. ಎಲ್ಲ ಶ್ರೋತೃ ವೃಂದದವರಿಗೂ ಸಹಿತ ಭಗವಂತ ಅನುಗ್ರಹವನ್ನು ಮಾಡಲಿ. ಇದೋಪ್ಯತಿಶಯವಾಗಿ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ಧರ್ಮ ಮಾರ್ಗದಲ್ಲಿ ಭಗವಂತ ನಡೆಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ಕರ್ಮದಿಂದ ನಮ್ಮ ಅಸ್ಮದ್ ಗುರುವಂತರ್ಗತ, ಸಮಸ್ತ ಗುರುವಂತರ್ಗತ, ಸಮಸ್ತ ತತ್ವಾಭಿಮಾನಿ ದೇವತಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಗ್ರಂಥ ಪ್ರತಿಪಾದ್ಯ ರುಕ್ಮಿಣಿ ಸತ್ಯಭಾವ ಸಮೇತ ಗೋಪಾಲಕೃಷ್ಣ ಭಿನ್ನ ಶ್ರೀ ವೇದವ್ಯಾಸ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ ಕುರುಮಾಂ ಲಬ್ಧಶಾಸ್ತ್ರಸ್ಯ ಸದಾ ಆವೃತ್ತಿರತಂ ಹರೇಹೇ. ಇದರಿಂದ ಏನಾದರೂ ಪ್ರೀತಿ ಆಗಿತ್ತು ಅಂತಂದರೆ ಆ ವೇದವ್ಯಾಸ ದೇವರು ಪ್ರೀತರಾಗಿ ಮೇಲಿಂದ ಮೇಲೆ ಶ್ರೀಮದಾಚಾರ್ಯರ ಶಾಸ್ತ್ರದ ಶ್ರವಣವನ್ನು ಮಾಡುವ, ಪಾಠವನ್ನು ಹೇಳುವಂತಹ ಸೌಭಾಗ್ಯವನ್ನ ಜನ್ಮ ಜನ್ಮಕ್ಕೂ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ದೇವರ ಗುರುಗಳ ಅನುಗ್ರಹದಿಂದ, ನಮ್ಮ ಸ್ವರೂಪೋದ್ಧಾರಕ ಗುರುಗಳಾದ ಪರಮಪೂಜ್ಯ ಶ್ರೀಪಾದಂಗಳವರ ಅನುಗ್ರಹದಿಂದ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ, ಅದಕ್ಕೆ ಪುರಾಣದಲ್ಲಿ ಭಕ್ತಿವರ್ಧನ ಕ್ಷೇತ್ರ ಅಂತ ಹೆಸರು, ಆ ಭಕ್ತಿವರ್ಧನ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಸುಮಾರು ವೇದವ್ಯಾಸ ತೀರ್ಥರ, ಪೆನಗೊಂಡದಲ್ಲಿರುವ ವೇದವ್ಯಾಸ ತೀರ್ಥರ ಕಾಲದಿಂದ ಅನೇಕ ಯತಿವರೇಣ್ಯರು ಅಲ್ಲಿ ಬಂದಿದ್ದಾರೆ. ವೇದವ್ಯಾಸ ತೀರ್ಥರ ತಪೋಭೂಮಿಯದು. ಶ್ರೀರಂಗಪಟ್ಟಣದ ರಾಜನಿಗೆ ಅನ್ನದಲ್ಲಿ ಹುಳ ಕಾಣಿಸ್ತಾ ಇತ್ತು. ಅವನಿಗೆ ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. 6 ತಿಂಗಳಿಂದ ಊಟವೇ ಮಾಡಿರಲಿಲ್ಲ ಅವನು. ಆಗ ವೇದವ್ಯಾಸ ತೀರ್ಥರನ್ನ ಕರೆಸಿ ತನ್ನ ಅರಮನೆಯಲ್ಲಿ ಪೂಜೆ ಮಾಡಿಸ್ತಾನೆ. ಪ್ರಾರ್ಥನೆ ಮಾಡಿಕೊಂಡಾಗ 3 ದಿವಸಗಳ ಕಾಲ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅವನಿಗೆ ಆಹಾರವನ್ನು ಕೊಡ್ತಾರೆ. ಕೊಟ್ಟಾಗ ಅವನು ಊಟವನ್ನು ಮಾಡುತ್ತಾನೆ. 6 ತಿಂಗಳು ಬರೇ ನೀರಿನಲ್ಲಿ, ಲಿಕ್ವಿಡ್ ಅಲ್ಲಿ ಬದುಕಿದ್ದ ಅವನು. ಅವಾಗ ಊಟ ಮಾಡಿ ಬಹಳ ಆನಂದ ಆಗತ್ತೆ. ರಾಮದೇವರು ಪೂಜೆಯನ್ನು ಮಾಡಿ ಅವರ ಅನುಗ್ರಹವನ್ನು ಮಾಡುತ್ತಾರೆ ವೇದವ್ಯಾಸ ತೀರ್ಥರು. ಅವಾಗ ಈ ಹೊಳೆ ನರಸೀಪುರ ಕ್ಷೇತ್ರವನ್ನು ವೇದವ್ಯಾಸ ತೀರ್ಥರಿಗೆ ಮಹಾರಾಜ ದಾನವಾಗಿ ಕೊಟ್ಟಂತಹ ಕ್ಷೇತ್ರ ಅದು. ಅವತ್ತಿನಿಂದ ಆರಂಭ ಮಾಡಿಕೊಂಡು ಮಹಾನುಭಾವರು, ವಿದ್ಯಾಧೀಶ ತೀರ್ಥರು, ಅನಂತರದಲ್ಲಿ ಸತ್ಯನಿಧಿ ತೀರ್ಥರು, ಸತ್ಯನಾಥ ತೀರ್ಥರು, ಎಲ್ಲ ಯತಿವರೇಣ್ಯರು ಅಲ್ಲಿ ಬಂದಿದ್ದಾರೆ. ಸತ್ಯಧರ್ಮ ತೀರ್ಥರ ಕಾಲದಲ್ಲಿ, ಸತ್ಯಸಂಧ ತೀರ್ಥರ ಶಿಷ್ಯರು ಸತ್ಯ ಧರ್ಮ ತೀರ್ಥರು, ಹೊಳೆಮನ್ನೂರಿನಲ್ಲಿ ಅವರ ಮೂಲ ವೃಂದಾವನ. ಅವರು ಆ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ, ಹೇಮಾವತಿ ನದಿ ತೀರದಲ್ಲಿ 16 ವರ್ಷಗಳ ಕಾಲ, ಮೈಸೂರು ಮಹಾರಾಜ ಪ್ರಾರ್ಥನೆ ಮಾಡಿದ್ದಕ್ಕೆ 16 ವರ್ಷಗಳ ಕಾಲ ಅಲ್ಲೇ ವಾಸವನ್ನು ಮಾಡುತ್ತಾರೆ. ನರಸಿಂಹನಾಯಕ ಅಂತ ಅಲ್ಲಿಯ ಬಾಳೆಗಾರ, ಅವರ ಅರಮನೆಯಲ್ಲಿ ಆ ಮಠವನ್ನ ಕೊಟ್ಟು ಬಿಡುತ್ತಾರೆ ಅರಮನೆಗೆ. ಆ ಮಠದಲ್ಲಿ 16 ವರ್ಷಗಳ ಕಾಲ ಇದ್ದು ಅನೇಕ ಜನ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸ್ತಾರೆ. 15 ಸುಧಾಮಂಗಳಗಳನ್ನು ಅಲ್ಲಿ ಮಾಡಿದ್ದಾರೆ. ಈ ಭಾಗವತವನ್ನ ಇವತ್ತು ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಸತ್ಯಧರ್ಮ ತೀರ್ಥರ ಸ್ಮರಣೆ ಮಾಡದೆ, ಅವರ ಅನುಗ್ರಹ ಇಲ್ಲದೆ ಭಾಗವತವನ್ನ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಾಗವತ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಕ್ಷೇತ್ರ ಅದು, ಸ್ಥಳ ಅದು. ಹೀಗೆ ಅನೇಕ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ. ಅನೇಕ ಸಾವಿರಾರು ಜನ ವಿದ್ಯಾರ್ಥಿಗಳು, ಪ್ರತಿನಿತ್ಯ ಸಾವಿರಾರು ಜನ ಭೋಜನ ಆಗ್ತಾ ಇತ್ತು. 12,000 ಜನರ ಏಕಕಾಲಕ್ಕೆ ಭೋಜನ ಆಗ್ತಿತ್ತು. ದಿವಾನ್ ಪೂರ್ಣಯ್ಯನವರು ಅಷ್ಟು ವ್ಯವಸ್ಥೆಯನ್ನು ಅಲ್ಲಿ ಗುರುಗಳ ಭಕ್ತಿಯಿಂದ ಮಾಡಿಕೊಟ್ಟಿದ್ದರು. ಅಂತಹ ಕ್ಷೇತ್ರ ಗುರುಗಳ ಅನುಗ್ರಹದಿಂದ ಅಲ್ಲಿ ವಿದ್ಯಾಪೀಠ, ಸತ್ಯಧರ್ಮ ವಿದ್ಯಾಪೀಠ ಅಂತ ಈಗ ಸುಮಾರು 5 ವರ್ಷಗಳಿಂದ ನಡೀತಾ ಇದೆ. 5 ಜನ ವಿದ್ಯಾರ್ಥಿಗಳು ಈಗಾಗಲೇ ಅಲ್ಲಿ ವಿಶೇಷ ತರ್ಕ ಮೀಮಾಂಸಾದಿ ಅಧ್ಯಯನವನ್ನು ಮುಗಿಸಿ ವೇದಾಂತವನ್ನ
ತತ್ವಪ್ರಕಾಶಿಕ ನ್ಯಾಯಾಮೃತಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಸಮಗ್ರ ತತ್ವಪ್ರಕಾಶಿಕ ಪರೀಕ್ಷೆಯನ್ನು ನೀಡಿ ಅನೇಕ ತೆನಾಲಿ ಮುಂತಾದ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಪರೀಕ್ಷೆಯನ್ನು ನೀಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಅನೇಕ ಗೋಲ್ಡ್ ಮೆಡಲ್ಗಳನ್ನು ವಿದ್ಯಾರ್ಥಿಗಳು ಸ್ವೀಕಾರ ಮಾಡಿದ್ದಾರೆ ಗುರುಗಳ ಅನುಗ್ರಹದಿಂದ. ಆ ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ. ಅವರು ಈಗ ಸ್ವಾಮಿಗಳ ಹತ್ರ ಅಧ್ಯಯನಕ್ಕೆ ಹೋಗಿದ್ದಾರೆ. ಇನ್ನು ಮುಂದೆ ಅನೇಕ ಜನ 18-20 ವಿದ್ಯಾರ್ಥಿಗಳು ಈಗ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಾಗ ಅನುಕೂಲತೆಗಳ ಅವಶ್ಯಕತೆ ಬಂತು ಅಂತ ಸ್ವಾಮಿಗಳು ಆದೇಶವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಅಲ್ಲಿ ಒಂದು ಕಟ್ಟಡ ಆಗಬೇಕು, ವಿದ್ಯಾರ್ಥಿಗಳೆಲ್ಲರಿಗೂ ಸಹಿತ ಸುಸ್ಥಿರವಾದಂತಹ ಒಂದು ಭವನ ಅಲ್ಲಿ ಆಗಬೇಕು. ಮತ್ತೊಂದು ವಿಶೇಷ ಅಂದ್ರೆ ನಮ್ಮ ಶ್ರೀಪಾದಂಗಳವರು ಪ್ರತಿ ವರ್ಷವೂ ಸಹಿತ ಎಲ್ಲ ವಿದ್ವಾಂಸರು, ಇಡೀ ಸಮಗ್ರ ಭಾರತದಲ್ಲಿರುವ ಎಲ್ಲಾ ವಿದ್ವಾಂಸರು, ನಮ್ಮ ಶ್ರೀಪಾದಂಗಳವರ ಹತ್ತಿರ ಸುಧಾಮಂಗಳವನ್ನು ಮಾಡಿದ ಎಲ್ಲ ವಿದ್ವಾಂಸರನ್ನು ಕರೆಸಿ 1 ವಾರ 10 ದಿವಸ ಅಲ್ಲಿ ಪಾಠವನ್ನು ಹೇಳ್ತಾರೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ. ಆ ಪಾಠವನ್ನು ಹೇಳಲಿಕ್ಕೆ ಏಕಾಂತವಾದ ಸ್ಥಳ, ಸ್ವಾಮಿಗಳು ಆರಿಸಿದಂತಹ ಸ್ಥಳ ಅದು ಹೊಳೆನರಸೀಪುರ ಕ್ಷೇತ್ರ. ಹೀಗಾಗಿ ಸ್ವಾಮಿಗಳು ಅಲ್ಲಿ ಪಾಠ ಪ್ರವಚನವನ್ನು ಮಾಡುತ್ತಾರೆ. ಸ್ವಾಮಿಗಳ ಆಜ್ಞೆಯಿಂದ ನಾವು ಸಹಿತ ಅಲ್ಲಿ ಪಾಠವನ್ನ ಹೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಗುರುಗಳ ಅನುಗ್ರಹದಿಂದ. ಹೀಗಾಗಿ ಆ ಭವನ ಇನ್ನೇನು ಸಿದ್ಧ ಆಗ್ತಾ ಇದೆ, ಇನ್ನೊಂದು 2 ತಿಂಗಳಲ್ಲಿ ಪೂರ್ಣ ಆಗಬೇಕಾಗಿದೆ. ತಮ್ಮೆಲ್ಲರ ಸಹಕಾರದಿಂದ, ಅನೇಕ ಭಗವದ್ಭಕ್ತರ ಸಹಕಾರದಿಂದ ಆ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಆ ಭವನ ಸಿದ್ಧ ಆಗಬೇಕು. ಎಲ್ಲ ಬಂದಂತಹ ವಿದ್ವಾಂಸರಿಗೆ ಅನುಕೂಲ ಆಗಬೇಕು. ವಸಿಷ್ಠ ಋಷಿಗಳು ತಪಸ್ಸು ಮಾಡಿದಂತಹ ಕ್ಷೇತ್ರ, ವಸಿಷ್ಠ ಋಷಿಗಳು ತಪಸ್ಸು ಮಾಡಿದಾಗ ನರಸಿಂಹದೇವರು ಪ್ರತ್ಯಕ್ಷರಾಗಿ ಬಂದಂತಹ ಕ್ಷೇತ್ರ ಅದು. ಸಪ್ತಧರ್ಮತೀರ್ಥರಿಗೆ ನರಸಿಂಹದೇವರು ಅಲ್ಲಿ ಒಲದು ಪ್ರತ್ಯಕ್ಷರಾದಂತಹ ಸ್ವಯಂ ನರಸಿಂಹದೇವರೇ ಬಂದು ಗಂಧವನ್ನು ಕೊಡ್ತಾರೆ. ಸಾಯಂಕಾಲ ಬಂದಾಗ ಅರ್ಚಕರು ಬಾಗಿಲು ಹಾಕೊಂಡು ಹೋಗ್ಬಿಟ್ಟಿರ್ತಾರೆ. ಇವರು ಹೋಗಿ ನೋಡಿದ್ರೆ ಬಾಗಿಲು ಹಾಕಿದೆಯಲ್ಲ ಅಂತ ಅಂದ್ಬಿಟ್ಟು ಬಹಳ ದುಃಖದಿಂದ ಹೊರಟಾಗ ಬಂದು ಬೀಗ ತೆಗಿತಾರೆ ಅರ್ಚಕರು. ಮಂಗಳಾರತಿಯನ್ನು ಮಾಡಿ ನಮ್ಮ ಮಠದಿಂದ ಪ್ರತಿನಿತ್ಯ ಗಂಧ ಕೊಡ್ತಾರೆ ನರಸಿಂಹದೇವರಿಗೆ. ಸಾಯಂಕಾಲ ಆ ಗಂಧವನ್ನ ಆ ಅರ್ಚಕರು ಕೊಡ್ತಾರೆ. ಸಪ್ತಧರ್ಮತೀರ್ಥರು ತೆಗೆದುಕೊಂಡು ಹೊರಗೆ ಬಂದಾಗ ಅರ್ಚಕರು ಓಡಿ ಬಂದು ಕಾಲು ಹಿಡಿದು ನಮಸ್ಕಾರ ಮಾಡ್ತಾರೆ. ಸ್ವಾಮಿ, ಅಪರಾಧ ಆಯಿತು, ಕ್ಷಮ ಮಾಡಬೇಕು, ತಾವು ಬಂದ ಬೀಗ ಹಾಕಿಬಿಟ್ಟಿದ್ದೆ ಅಂತ. ಈಗ ತಾನೇ ಬಂದು ನೀವೇ ಬೀಗ ತೆಗೆದು ಮಂಗಳಾರತಿ ಮಾಡಿದ್ರಲ್ಲ ಅಂದ್ರೆ, ಇಲ್ಲ ಸ್ವಾಮಿ, ನಾನು ಈಗ ಬರ್ತಾ ಇದ್ದೀನಿ ಮನೆಯಿಂದ ಅಂತಂತಾರೆ. ಕಣ್ಣು ಮುಚ್ಚಿ ನೋಡಿದರೆ ಸ್ವಯಂ ನರಸಿಂಹದೇವರೇ ಬಂದು ತಮ್ಮ ಗಂಧ ಪ್ರಸಾದವನ್ನು ಕೊಟ್ಟಿರ್ತಾರೆ. ಅಂತಹ ನರಸಿಂಹದೇವರು ಒಲಿದಿರತಕ್ಕಂತಹ ದೊಡ್ಡ ಕ್ಷೇತ್ರ ಹೊಳೆನರಸೀಪುರ ಕ್ಷೇತ್ರ. ಅವಕಾಶ ಆದಾಗ ಎಲ್ಲ ಭಗವದ್ಭಕ್ತರು ಅಲ್ಲಿಗೆ ಒಮ್ಮೆ ಬರಬೇಕು. ಹಾಗಾಗಿ ಅಂತಹ ಕ್ಷೇತ್ರದಲ್ಲಿ ಎಲ್ಲರ ಸಹಕಾರದಿಂದ ಆ ಭವನ, ಆ ವಿದ್ಯಾರ್ಥಿ ನಿವಾಸ, ವಿದ್ಯಾರ್ಥಿ ಭವನ, ವಿದ್ಯಾಪೀಠ, ಆ ಉತ್ತರಾದಿ ಮಠದ ಕಟ್ಟಡ ಇದು ಪೂರ್ಣ ಆಗಬೇಕು. ಗುರುಗಳ ಸಂಕಲ್ಪ ಇದು ಪೂರ್ಣ ಆಗೇ ಆಗತ್ತೆ. ಅವರು ಸಂಕಲ್ಪ ಮಾಡಿದ್ದಾರೆ ಅಂದ್ರೆ ಅದು ಅವಶ್ಯವಾಗಿ ಪೂರ್ಣ ಆಗೇ ಆಗತ್ತೆ. ಅವರು ಮಾಡಿದ ಸಂಕಲ್ಪಕ್ಕೆ ನಾವೆಲ್ಲ ಅಳಿಲು ಸೇವೆ ಮಾಡಿದಾಗ ನಮ್ಮ ಪುಣ್ಯ, ನಮ್ಮ ಭಾಗ್ಯ ಎಷ್ಟಿರುತ್ತೋ ಅಷ್ಟು ಪುಣ್ಯವನ್ನು ನಾವು ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯ. ಗಂಗಾ ನದಿ ಹರಿತಾನೇ ಇರುತ್ತೆ. ಯಾರು ಬರ್ತಾರೆ, ಅವ್ರು ಯಾರು ಬಂದಿಲ್ಲ ಅಂತ ಹರಿಯೋದು ನಿಲ್ಲಿಸೋದಿಲ್ಲ. ತಾನು ಪ್ರವಾಹ ಹರಿತಾನೇ ಇರುತ್ತೆ. ನಾವು ಹೋಗಿ ಮುಳುಗಿದಾಗ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಪುಣ್ಯವನ್ನು ನಾವು ತುಂಬಿಕೋಬಹುದು. ನಮ್ಮ ಕಲಶ ಎಷ್ಟಿದೆಯೋ ಅಷ್ಟು ನಾವು ಆ ಗಂಗೆ ನೀರನ್ನು ತುಂಬಿಕೊಂಡು ಬರಬಹುದು. ಹಾಗೆ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಆ ಪುಣ್ಯವನ್ನ ತುಂಬಿಕೊಳ್ಳುವ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ಶ್ರೀಪಾದಂಗಳವರು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ, ಈ ಮದ್ರಪುರಿಯಲ್ಲಿ ಮಾಡಿದಂತಹ ಈ ಜ್ಞಾನ ಯಜ್ಞದಿಂದ ಭಗವಂತ ಪ್ರೀತನಾಗಲಿ ಅಂತ ಮತ್ತೊಮ್ಮೆ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.